ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅವನೇನಾ? ನಾನಿನ್ನು ಈ ಅಟ್ಯಾಕಲ್ಲಿ ಇನ್ವಾಲ್ವ್ ಆಗಿರೋರ್ನ ಎಲ್ರೂ ಹಿಡಿದಿಲ್ಲ. ಈ ಸೂತ್ರಕ್ಕೆ ಬೊಂಬೆ ಆಡ್ಸೋನು ತೆರೆಮರೆಯಲ್ಲೇ ಇದ್ದಾನೆ. ಅವನಿನ್ನೂ ಅರೆಸ್ಟ್ ಮಾಡಿಲ್ಲ. ಅವನು ಯಾರು ಅಂತ ನಿಮಗೆ ಗೊತ್ತಾ ಸರ್? ಒಂದು ರೀತಿಯಲ್ಲಿ ಗೊತ್ತು. ಅವತ್ತು ಫಸ್ಟ್ ಡೇ ನಿಮ್ಮ ಮನೆಗೆ ಬಂದಾಗಲೇ ಹೇಳಿದ್ದೆ ನಾನು. ಇದು ರಾಬ್ರಿ ಅಟೆಂಪ್ಟ್ ಅಲ್ಲ, ಯಾವುದೋ ಪರ್ಸನಲ್ ದ್ವೇಷಕ್ಕೆ ಮಾಡಿರೋದು ಅಂತ. ಜ್ಞಾಪಕ ಇದೆಯಾ? ಇದು ಯಾರೋ ಗೊತ್ತಿರೋರೇ ನಿಮ್ಮನ್ನು ಅಟ್ಯಾಕ್ ಮಾಡಿದ್ದಾರೆ, ಇಲ್ಲ ಅಂದರೆ ಮಾಡಿಸಿದ್ದಾರೆ ಅನಿಸುತ್ತೆ. ಪರ್ಸನಲಿ ಅವರು ನಿಮ್ಮನ್ನು ಡ್ಯಾಮೇಜ್ ಮಾಡೋದು ಅವ್ರ ಉದ್ದೇಶ ಆಗಿತ್ತು. ಸರ್, ಈ ಚೈನು ನನಗೆ ನಮ್ಮಪ್ಪ ಕೊಡಿಸಿದ್ದು. ತುಂಬ ಪ್ರೆಷಿಯಸ್ ಇದು. ಇದು ವಾಪಸ್ ಸಿಕ್ಕಿದ್ದು ನನ್ನ ಅದೃಷ್ಟ ಸರ್. ಅಪ್ಪ ನೆನಪಿಗೋಸ್ಕರನೇ ಇಟ್ಕೊಂಡಿದ್ದೆ. ನನ್ನ ಶಕ್ತಿ ಚೈತನ್ಯ ಎಲ್ಲ ಈ ಚೈನಲ್ಲೇ ಇತ್ತು. ನನಗೆ ಸಿಗೋ ಹಾಗೆ ಮಾಡಿದ್ರಲ್ವಾ ಸರ್, ತುಂಬ ಥ್ಯಾಂಕ್ಸ್. ನಾನಾಗಲೇ ಹೇಳಿದ್ನಲ್ಲ, ಇದು ನನ್ನ ಡ್ಯೂಟಿ ಅಂತ. ಸರ್, ಈಗಲಾದರೂ ನೇರವಾಗಿ ಹೇಳಿ, ನನ್ನ ಮೇಲೆ ಅಟ್ಯಾಕ್ ಮಾಡಿಸಿದ್ಯಾರು? ಈಗ ಆ ವ್ಯಕ್ತಿ ಯಾರು ಅಂತ ನಿಮಗೆ ಗೆಸ್ ಮಾಡೋಕ್ಕಾಗತ್ತೆ ಅನ್ಸುತ್ತೆ. ಸರ್, ಈ ಬಳೆಗಳು ನಮ್ಮಮ್ಮಂದು, ನಮ್ಮಪ್ಪ ಮಾಡಿಸ್ಕೊಟ್ಟಿದ್ದು. ನನಗೆ ಸರ ಹೇಗೋ ಹಾಗೆ ನಮ್ಮಮ್ಮನಿಗೆ ಈ ಬಳೆಗಳು. ಇವು ಇಲ್ಲಿಗೆ ಹೇಗೆ ಬಂತು ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ನಿನ್ನಿಂದೊಂದು ಕೆಲಸ ಆಗಬೇಕು. ಇವಾಗ ಹೇಳೋದನ್ನ ಸರಿಯಾಗಿ ಕೇಳಿಸ್ಕೊ. ಏನ್ ಬಾಯಿ ಜೋರ್ ಮಾಡ್ತಿದ್ಯಾ? ಅಲ್ಲ, ಇಲ್ಲೆಲ್ಲ ಯಾಕೆ ಬರಕ್ ಹೋದ ಹೇಳು? ಇದನ್ನ ತಗೊಂಡು ಹೊರಟೋಗ್ಬಿಡು. ನನ್ನ ಹತ್ರ ಇರೋದೇ ಇಷ್ಟು. ಫೈನಲಿ ಈಗೆಲ್ಲ ವಿಷಯ ಗೊತ್ತಾಯ್ತು. ಇದಕ್ಕೆ ಸಾಕಷ್ಟು ಪ್ರೂಫು ಇದೆ. ನೀನು ಯಾಕೆ ನಿನ್ನ ಬಾವನ ಮೇಲೆ ಒಂದು ಕಂಪ್ಲೇಂಟ್ ಫೈಲ್ ಮಾಡಬಾರ್ದು? ನಾನು ಆ ಮನೆ ಹಾಳನ ಮೇಲೆ ಕಂಪ್ಲೇಂಟ್ ಕೊಟ್ರೆ ಅವನು ಆರಾಮಾಗಿ ಒಳಗಡೆ ಹೋಗ್ತಾನೆ. ನಾಚಿಕೆ ಇಲ್ದಿರೋ ಬಂಡ ಮನುಷ್ಯ ಅವನು. ಆದರೆ ಅದರಿಂದ ನಿಜವಾಗ್ಲೂ ಸಫರ್ ಆಗೋದು ಅಮ್ಮ ಮತ್ತೆ ಪೂರ್ಣಿ. ಏನು ಯೋಚನೆ ಮಾಡ್ತಿದ್ಯಮ್ಮ? ಇಲ್ಲ ಸರ್, ನಾನು ಹಾಗೆ ಮಾಡೋದಿಕ್ಕಾಗಲ್ಲ. ನಾನೇನಾದರೂ ಹಾಗೆ ಮಾಡಿದ್ರೆ ನಮ್ಮ ಅಕ್ಕನ ಸಂಸಾರ ಸರ್ವನಾಶ ಆಗೋಗುತ್ತೆ. ನಮ್ಮನೆ ಶಾಂತಿ ನೆಮ್ಮದಿ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೆಲ್ಲ ನಾನೇ ಕಾರಣ ಆಗೋಗ್ತೀನಿ. ಅವನಿಗೇನ್ ಮಾಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅದನ್ನ ನಾನು ಮಾಡೇ ಮಾಡ್ತೀನಿ ಸರ್. ಸರಿಮ್ಮ, ನಿನ್ನಿಷ್ಟ.
ನಾನು ಇದ್ರ ಬಗ್ಗೆ ಒತ್ತಾಯ ಮಾಡಲ್ಲ. ನಾನು ಈ ರೌಡಿಗಳನ್ನ ವಿಚಾರಿಸ್ಕೊತೀನಿ. ಆದರೆ ನಿಮ್ಮನೇಲಿರೋ ರೌಡಿ ಬಗ್ಗೆ ಹುಷಾರಾಗಿರು. ಈ ರೌಡಿ ಜೈಲಲ್ಲಿ ಇರ್ತಾನೆ, ಆದರೆ ಆ ರೌಡಿ ಮನೆಯೇ ಜೈಲ್ ಮಾಡಿಬಿಡ್ತಾನೆ. ನೀವು ಹೇಳ್ತಿರೋದು ನಿಜಾನೇ ಸರ್. ನಮ್ಮ ಭಾವನೆ ಈ ಮಟ್ಟಿಗೆ ನಮ್ಮ ಮೇಲೆ ದ್ವೇಷ ಸಾಧಿಸ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ. ಐಲ್ ಬಿ ಮೋರ್ ಕೇರ್ಫುಲ್. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮಿಂದ ತುಂಬ ಹೆಲ್ಪ್ ಆಯಿತು. ನಾನೇನು ಹೊರಡ್ತೀನಿ. ಸರಿನಮ್ಮ, ಏನಾದರೂ ವಿಷಯ ಇದ್ರೆ ಫೋನ್ ಮಾಡು. ಶೋರ್ ಸರ್. ಸರ್, ಇನ್ನೊಂದು ವಿಷಯ. ಏನಮ್ಮ ಅದು? ಈ ವಿಷಯ ನಮ್ಮಲ್ಲೇ ಇರಲಿ, ಬೇರೆ ಯಾರಿಗೂ ಗೊತ್ತಾಗೋದು ಬೇಡ ಪ್ಲೀಸ್. ಖಂಡಿತ ಇಲ್ಲಮ್ಮ. ಇನ್ನೊಬ್ರು ಸಂಸಾರನ ಹಾಳು ಮಾಡೋಷ್ಟು ಕೆಟ್ಟವ್ ನಾನಲ್ಲ. ನೀನೇನು ಯೋಚನೆ ಮಾಡಬೇಡಮ್ಮ. ಈ ವಿಷಯದಲ್ಲಿ ವಿಷಕಂಠ ನಾನು. ಥ್ಯಾಂಕ್ ಯು ಸರ್. ಅಮ್ಮ, ಕಾವೇರಿ ಬಂದ್ಯಾ? ಏನಾದರೂ ಹೆಲ್ಪ್ ಮಾಡಬೇಕಾ? ಬೇಡ ಪುಟ್ಟ, ನೀನೇ ಸುಸ್ತಾಗಿ ಬಂದಿರ್ತೀಯಾ. ನನಗೇನು ಕೆಲಸ ಇರುತ್ತೆ ಹೇಳು, ನಾನೇ ಮಾಡ್ತೀನಿ. ಪೂರ್ಣಿ, ಕಾವೇರಿ ಬಂದಿದ್ದಾಳೆ, ಒಂದು ಕಪ್ ಕಾಫಿ ತಗೊಂಡ್ ಬಾಮ್ಮ. ಕಾವೇರಿ, ತುಂಬಾ ದಿನದಿಂದ ನಿನ್ನ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ನೀನು ಬ್ಯುಸಿ ಇದ್ದೆ, ಮಾತಾಡೋಕ್ಕಾಗಿರ್ಲಿಲ್ಲ. ಅಮ್ಮ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯನ ಮಾತಾಡಬೇಕಿತ್ತು. ಕಾವೇರಿ ತಗೋ. ಪೂರ್ಣಿ, ಕಾಫಿ ಎಲ್ಲ ಆಮೇಲೆ ಕುಡಿಯೋಣ. ಆದರೆ ಅದಕ್ಕೂ ಮುಂಚೆ ನಾನು ನಿಮ್ಮಿಬ್ಬರಿಗೂ ಏನೋ ತೋರಿಸ್ಬೇಕು. ಬಳೆ